ಅಂತರಿಕ್ಷ ವಾಸದ ಆತಂಕ ಮೀರಿದ ದಿಟ್ಟೆ ಸುನಿತಾ ವಿಲಿಯಮ್ಸ್. ಕಲ್ಪನಾ ಚಾವ್ಲಾ ಬಳಿಕ ಜಗತ್ತಿನ ಕಣ್ಮಣಿಯಾದ ಗಗನಯಾನಿ ಮಹಿಳೆ. ಇಂದು ಅವರ ಜನ್ಮದಿನ. ಸುನಿತಾ ವಿಲಿಯಮ್ಸ್ ಒಬ್ಬ ಅಮೆರಿಕನ್ ಗಗನಯಾತ್ರಿ, ನೌಕಾಪಡೆಯ ಅಧಿಕಾರಿಯಾಗಿದ್ದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹಲವು ದೀರ್ಘಾವಧಿಯ ಕಾರ್ಯಾಚರಣೆಗಳನ್ನು ಪೂರೈಸಿದ್ದಾರೆ. ಅವರು ಬಾಹ್ಯಾಕಾಶದ ಅತಿ ಹೆಚ್ಚು ದಿನಗಳನ್ನು ಕಳೆದ ಮಹಿಳೆಯರಲ್ಲಿ ಒಬ್ಬರು ಮತ್ತು ಬಾಹ್ಯಾಕಾಶ ನಡಿಗೆಯಲ್ಲಿ ದೊಡ್ಡ ದಾಖಲೆಗಳನ್ನು ಹೊಂದಿದ್ದಾರೆ. ಬೋಯಿಂಗನ್ ಕಮರ್ಷಿಯಲ್ ಕೋ ಕಾರ್ಯಕ್ರಮದಲ್ಲಿ ಹಾರಾಟ ನಡೆಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು ಸೆಪ್ಟೆಂಬರ್ 19, 1965ರಂದು ಅಮೆರಿಕದಲ್ಲಿ ಜನಿಸಿದರು. ಅವರ ತಂದೆ ಭಾರತೀಯ ಮೂಲದವರು ಮತ್ತು ತಾಯಿ ಸ್ಲೋವೆನಿಯನ್ ಮೂಲದವರು. ಇವರು 1987ರಲ್ಲಿ ಯುಎಸ್ಎ ನೇವಲ್ ಅಕಾಡೆಮಿಯಿಂದ ಭೌತಿಕ ವಿಜ್ಞಾನದಲ್ಲಿ ಪದವಿ ಪಡೆದರು. 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಎಂಎಸ್ ಪದವಿ ಪಡೆದರು. 1998ರಲ್ಲಿ ಗಗನಯಾತ್ರಿ ತರಬೇತಿಗಾಗಿ ನಾಸಾಕ್ಕೆ ಸೇರಿದರು. ಇವರ ಸಾಧನೆಗಳೆಂದರೆ ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಎಕ್ಸ್ಪಿಡಿಷನ್ 14, 15 ಮತ್ತು 32ರಲ್ಲಿ ಭಾಗವಹಿಸಿದ್ದಾರೆ. ಬಾಹ್ಯಾಕಾಶ ನಡಿಗೆಯ ದಾಖಲೆಯಲ್ಲಿ ಇವರು 62 ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಇದು ಮಹಿಳೆಯರಿಂದ ನಡೆಸಿದ ಬಾಹ್ಯಾಕಾಶ ನಡಿಗೆಯ ಕಾಲಾವಧಿಯಲ್ಲಿ ದಾಖಲೆಯಾಗಿದೆ. 2024ರಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಕಕ್ಷೆಯ ಬಾಹ್ಯಾಕಾಶ ನೌಕೆಯ ಹಾರಾಟ ಪರೀಕ್ಷೆಯಲ್ಲಿ ಹಾರಾಟ ನಡೆಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೂ ಎಕ್ಸ್ಪಿಡಿಷನ್ 33ರ ಸಮಯದಲ್ಲಿ ಅವರು IAS ನ ಕಮಾಂಡರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಧನ್ಯವಾದಗಳು.